ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ರೈಡ್ ಏನು ಪ್ಲ್ಯಾನ್ ಇಲ್ಲ, ಬಟ್ ಒಂದು ಕ್ರ್ಯಾಶ್ ಗಾರ್ಡ್ ಇಶ್ಯೂ ಆಗಿದೆ ಏನಿಲ್ಲಿದೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಫಿಟ್ಟೆಲ್ಲ ಕರೆಕ್ಟಾಗಿ ಕೂತಿದೆ, ಬಟ್ ಇಲ್ಲಿ ಕಾಲು ಇಟ್ಕೊಳೋ ಕಡೆ ಒಂಚೂರು ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಅದನ್ನು ಎಲ್ಲಾದರೂ ವೆಲ್ಡಿಂಗ್ ಶಾಪಲ್ಲಿ ಸರಿ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀವಿ. ಸರಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದ್ಸಲ ವಿಚಾರಿಸಿ ನೋಡಬೇಕು ಅದೇನು ಪ್ರಾಬ್ಲಮ್ ಎಕ್ಸಾಕ್ಟಾಗಿ ಅಂತ. ಮುಂದೆ ಎಲ್ಲಾದರೂ ಗಾಡಿ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ಅದಕ್ಕೋಸ್ಕರನೇ ಹೋಗ್ತಾ ಇರೋದು. ಯಾವ ಶಾಪು ಏನು ಅದನ್ನು ತೋರಿಸ್ತೀನಿ. ಇನ್ ಕೇಸ್ ಅವ್ರೇನಾದರೂ ಮಾಡಿದರೆ ಅದು ಶಾಪ್ದು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ನೀವು ಮಾಡಿಸ್ಬೋದು. ನಾನು ಅವರಿಗೆ ಕಾಲು ಏನೂ ಮಾಡಿಲ್ಲ, ಜಸ್ಟ್ ಡೈರೆಕ್ಟಾಗಿ ಮೀಟ್ ಮಾಡಿ ಕೇಳೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಅವ್ರೇನು ಮಾಡ್ತಾರೋ, ಬ್ಯುಸಿ ಇದ್ದೀನಿ ಅಂತಾರೋ, ಗಾಡಿ ಬಿಟ್ಟು ಹೋಗಿ ಅಂತಾರೋ ಗೊತ್ತಿಲ್ಲ. ಸೊ ಅಲ್ಲೋಗ್ಬಿಟ್ಟು ಸಿಗ್ತೀನಿ, ಬನ್ನಿ. ಸೊ ಅದು ಇಶ್ಯೂ ಏನಪ್ಪ ಅಂತಂದರೆ, ಇದು ಕ್ರ್ಯಾಶ್ ಗಾರ್ಡ್ ಏನಿದೆ, ಇದು ಕ್ರ್ಯಾಶ್ ಗಾರ್ಡು ಇಲ್ಲಿ ಫೂಟ್ ರೆಸ್ಟ್ ಹತ್ರ ಇದೆಯಲ್ವಾ. ಸೊ ಇಲ್ಲಿ ಇದು ಸ್ವಲ್ಪ ಅಗಲ ಬಂದಿದೆ, ಓಕೆನಾ. ಸೊ ಸ್ವಲ್ಪ ಅಗಲ ಬಂದಿರೋದ್ರಿಂದ ಓಡಿಸ್ಬೋದು, ಓಡಿಸೋದಕ್ಕೆ ಏನೂ ತೊಂದರೆ ಇಲ್ಲ. ಬಟ್ ನಿಂತ್ಕೊಂಡು ಓಡಿಸೋದಕ್ಕೆ ಆಗಲ್ಲ. ಕಾಲಿಟ್ರೆ ಇದು ಜಸ್ಟ್ ಈ ಥರ ಕರೆಕ್ಟಾಗಿ ಇಲ್ಲಿ ಕಾಲಿಗೆ ಟಚ್ ಆಗುತ್ತೆ, ಕಾಲಿಗೆ ಅಡ್ಡ ಬರುತ್ತೆ. ಸೊ ಆ ಸೈಡು ಸೇಮ್ ಅದೇ ಥರನೇ ಇದೆ. ಸೊ ಇದೇನಾದರೂ ಮಾಡ್ಸೋಕ್ಕಾಗುತ್ತಾ ನೋಡಬೇಕು. ಆ ಕಡೆ ಸೈಡು ಕೂಡ ಸೇಮ್ ಇದೆ. ಸೊ ನೋಡ್ಬೋದು. ಬಟ್ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಇಲ್ಲಿ ರೇರ್ ಬ್ರೇಕ್ ಫ್ಲೂಯಿಡ್ ಇದೆ. ಸೊ ಹಾಗಾಗಿ ಇದು ಏನು ಮಾಡಿಸ್ಬೇಕು ಗೊತ್ತಿಲ್ಲ. ಸೇಮ್ ಇಶ್ಯೂ ಇದೇ ಸೈಡೂ. ನೀವು ಕೂತ್ಕೊಂಡು ಓಡಿಸೋದಕ್ಕೆ ಏನು ತೊಂದರೆ ಇಲ್ಲ, ಬಟ್ ನಿಂತ್ಕೊಂಡು ಓಡಿಸೋದಕ್ಕಾಗಲ್ಲ, ಇದು ಅಡ್ಡ ಬರುತ್ತೆ ಇಲ್ಲಿ ಕರೆಕ್ಟಾಗಿ. ಸೊ ಬನ್ನಿ ನೋಡೋಣ ಏನು ಮಾಡ್ಬೋದು ಅಂತ. 6.5 hours later. ಸೊ ಗೈಸ್, ಕ್ರ್ಯಾಶ್ ಗಾರ್ಡ್ ಏನೋ ರೆಡಿ ಆಯಿತು, ಬಟ್ ಯಾವ ಮಟ್ಟಿಗೆ ರೆಡಿಯಾಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಎಷ್ಟರ ಮಟ್ಟಿಗೆ ಚೆನ್ನಾಗಾಗಿದೆ, ಹೆಂಗೆ ಅನಿಸುತ್ತೆ ಅದನ್ನು ನೀವು ಹೇಳಿ. ನನಗೇನೋ ತೀರಾ ಅಷ್ಟು ಏನು ಇಷ್ಟ ಆಗಿಲ್ಲ, ತೀರಾ ಇಷ್ಟ ಆಗೋ ಅನ್ನೋಷ್ಟು ಚೆನ್ನಾಗಿನೂ ಮಾಡಿಲ್ಲ ಅವರು. ನಾನು ತೋರಿಸ್ತೀನಿ ಆ್ಯಕ್ಚುಲಿ ಅದು ಹೆಂಗಾಗಿದೆ ಅಂತ. ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಬಟ್ ಅವ್ರು ಯಾವುದೋ ಒಂಥರ ಮಾಡಿದ್ದಾರೆ. ನನ್ನ ಗಾಡಿ ಒಂದು ಒಳ್ಳೆ ಕಡೆ ಪೀಸ್ಫುಲ್ ಆಗಿರೋ ಜಾಗದಲ್ಲಿ ಹಾಕಿಬಿಟ್ಟು ಸುತ್ತ ತೋರಿಸ್ತೀನಿ ಎರಡೂ ಸೈಡು ಹೇಗೆ ಮಾಡಿದ್ದಾರೆ ಅಂತ. ಸೊ ಈ ಜಾಗ ಯಾವುದು ಅಂತಂದರೆ, ತಿಪ್ಪಗೊಂಡನಹಳ್ಳಿ ಏನೋ ಡ್ಯಾಮ್ ಇದೆ, ಓಕೆನಾ. ಅದ್ರ ಅಪೋಸಿಟ್ಟು ಒಂದು ರೋಡ್ ಇದೆ, ಯಾವುದಾದ್ರು ಕಾಲೇಜು, ಚಿತ್ರಕೂಟ ಕಾಲೇಜು ಅಂತ ಆ ರೋಡಿದು. ಆ ಕಾಲೇಜ್ ಮುಂದೆ ದಾಟಿ ಹಂಗೆ ಸ್ಟ್ರೈಟ್ ಬರಬೇಕು. ಮುಂಚೆ ಇದೆಲ್ಲ ಫುಲ್ಲು ಕಲ್ಲು ಮಣ್ಣು ರೋಡ್ ಇತ್ತು, ಇವಾಗ ನೀಟಾಗಿ ಟಾರ್ ಹಾಕಿದ್ದಾರೆ. ಸೊ ಬಂದರೆ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಯಾವುದೋ ಹೋಮ್ ಸ್ಟೇನಾ ಏನೋ ಇದೆ, ಇದು ಗೊತ್ತಿಲ್ಲ. ಆ ಕೆರೆ ಹತ್ರ ಹೋಗೋ ಜಾಗ ಎಲ್ಲಿ, ಮೋಸ್ಟ್ಲಿ ಮುಂದೆ ಅನ್ಸುತ್ತೆ. ಸೊ ಆ್ಯಕ್ಚುಲಿ ಇದನ್ನು ಕ್ರ್ಯಾಶ್ ಗಾರ್ಡ್ ಬಂದುಬಿಟ್ಟು, ಸೊ ಅದು ಆ್ಯಕ್ಚುಲಿ ಕಂಪ್ಲೀಟ್ ಇತ್ತು. ಇಲ್ಲಿಂದ ಸೇಮ್ ಇಲ್ಲಿವರೆಗೂ ಕನೆಕ್ಟ್ ಆಗಿತ್ತು, ಓಕೆನಾ. ಇಲ್ಲಿ ನೆಟ್ ಕಾಣಿಸ್ತಿದೆ ಅಲ್ಲಿವರೆಗೂ ಕನೆಕ್ಟ್ ಆಗಿತ್ತು. ಬಟ್ ಅದು ಔಟ್ಸೈಡ್ ಬಂದಿತ್ತು. ಈ ಪಾರ್ಟಲ್ಲಿ ಏನು ಫುಟ್ ರೆಸ್ಟ್ ಇದೆ ಅದ್ರ ಪಾರ್ಟ್ ಔಟ್ಸೈಡ್ ಬಂದಿತ್ತು ಅದು ಆ್ಯಕ್ಚುಲಿ ಕ್ರ್ಯಾಶ್ ಗಾರ್ಡು. ಸೊ ಈ ಥರ ಮಾಡಿದ್ದಾರೆ. ಸೊ ಈ ಥರ ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಜಾಯಿಂಟ್ ಹಾಕಿದ್ದಾರೆ. ಸೇಮ್ ಅದನ್ನು ಎಕ್ಸ್ಟ್ರಾ ಏನೂ ಹಾಕಿಲ್ಲ, ಸೇಮ್ ಅದೇ ಪೀಸನ್ನೇ ಕಟ್ ಮಾಡಿಬಿಟ್ಟು ಇಲ್ಲಿ ಜಾಯಿಂಟ್ ಮಾಡಿದ್ದಾರೆ. ಮತ್ತು ಇಲ್ಲೊಂದು ಎಕ್ಸ್ಟ್ರಾ ಪೀಸ್ ಕೊಟ್ಟಿದ್ದಾರೆ.
ಸೊ ಫಿನಿಶಿಂಗ್ ಏನು ಅಷ್ಟು ಚೆನ್ನಾಗಿಲ್ಲ. ಮತ್ತು ಇಲ್ಲಿ ಇದೇನೊಂದು ಸ್ಪ್ರಾಕೆಟ್ ಚೈನ್ ಸ್ಪ್ರಾಕೆಟಿಗೆ ಗಾರ್ಡ್ ಬರುತ್ತೆ, ಅದೊಂದು ಡ್ಯಾಮೇಜ್ ಆಗಿದೆ ಚೂರು. ಇದನ್ನು ವೆಲ್ಡಿಂಗ್ ಏನೋ ಮಾಡ್ಬೇಕಾದ್ರೆ ಜಸ್ಟ್ ಲೈಟಾಗಿ ಸುಟ್ಟೋಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಹೆಂಗೆ ಮಾಡಿದ್ದಾರೆ ಅಂತ ಕ್ರಷಿಂಗ್ ಗಾರ್ಡು. ಪರ್ಸ್ನಲಿ ನನಗೇನೋ ಇಷ್ಟ ಆಗಲಿಲ್ಲ, ಸ್ಯಾಟಿಸ್ಫೈನೂ ಆಗಲಿಲ್ಲ. ನಾನೇನೋ ಅಂದ್ಕೊಂಡು ಹೋಗಿದ್ದೆ ಏನೋ ನೀಟಾಗಿ ಮಾಡ್ತಾರೆ ಅಂತ, ಬಟ್ ಏನೋ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಅವ್ರಿಗೆ ಹೇಳಿದ್ದಕ್ಕೆ ಅವ್ರು ಅಂಥದ್ದು ಎಷ್ಟು ಮಾಡಿದ್ದಾರೆ ಅಂತೆ. ಓಕೆನಾ, ನಾನು ಅದು ಲೊಕೇಶನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ನೋಡಾದ್ಮೇಲೆ ಯಾರಿಗಾದರೂ ಕ್ರ್ಯಾಶ್ ಗಾರ್ಡ್ ಮಾಡಿಫೈ ಮಾಡಿಸ್ಬೇಕು ಅನಿಸಿದರೆ ಅವ್ರ ಹತ್ರ ಮಾಡಿಸ್ಬೋದು. ಸೊ ಗೈಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.